ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ವರ್ಕಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ವರ್ಕಳ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಸುಮಾರು 2328 ಹುದ್ದೆಗಳು ಖಾಲಿವೆ. PDO ಮತ್ತು SDA ಹುದ್ದೆಗಳು ಖಾಲಿವೆ. PDO ಮತ್ತು SDA ಹುದ್ದೆಗಳು ಖಾಲಿವೆ. ಪುರುಷ ಮತ್ತು ಮಹಿಳೆಯರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಇಲ್ಲಿ ಲಾಸ್ಟ್ ಡೇಟ್ ಯಾವಾಗಿದೆ, ಏಜ್ ಲಿಮಿಟ್ ಎಷ್ಟಿದೆ, ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಒಂದು ಪ್ರಕಟಣೆ ಬಂದಿದೆ. ಮಾಹಿತಿ ಪ್ರಕಾರ ಯಾವ ರೀತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ PDO ಮತ್ತು SDA ಹುದ್ದೆಗಳು ನೇಮಕಾತಿಯಾಗಿರುತ್ತವೆ. ಇವಾಗ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕ ಗ್ರಾಮ ಪಂಚಾಯಿತಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿ ಆಗಿರುತ್ತದೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 238 ಖಾಲಿ ಹುದ್ದೆಗಳು. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಪಂಚಾಯಿತಿ ಕಾರ್ಯದರ್ಶಿ, PDO ಮತ್ತು SDA ಹುದ್ದೆಗಳಾಗಿವೆ. ಇಲ್ಲಿ ವೇತನ ಬಂದ್ಬಿಟ್ಟು ಕರ್ನಾಟಕ ಗ್ರಾಮ ಪಂಚಾಯಿತಿ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಆ ಪ್ರಕಾರ ಇಲ್ಲಿ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಕರ್ನಾಟಕ ಗ್ರಾಮ ಪಂಚಾಯಿತಿ ನೇಮಕಾತಿಯ ಹುದ್ದೆ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿವೆ ಅಂದರೆ, ಮೊದಲನೇದಾಗಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಹುದ್ದೆಗಳು 660 ಹುದ್ದೆ ಖಾಲಿವೆ. ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಹುದ್ದೆಗಳು 604 ಹುದ್ದೆಗಳು ಖಾಲಿವೆ. ಆಮೇಲೆ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಹುದ್ದೆಗಳು 719 ಹುದ್ದೆ ಖಾಲಿವೆ. ಎರಡನೇ ವಿಭಾಗದ ಲೆಕ್ಕ ಸಹಾಯಕ SDA ಹುದ್ದೆಗಳು 345 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇದರ ಬಗ್ಗೆ ವಿವರಣೆಗಳು ಕೆಳಗಡೆ ಕೊಟ್ಟಿದ್ದಾರೆ. ಹಾಗೂ PDF ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಇಲ್ಲಿ ಕರ್ನಾಟಕ ಗ್ರಾಮ ಪಂಚಾಯತಿ PDO ಹುದ್ದೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಖಾಲಿವೆ ಅಂದರೆ, ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ 11 ಹುದ್ದೆ ಖಾಲಿವೆ. ಬೆಂಗಳೂರು ಅರ್ಬನ್ದಲ್ಲಿ 4 ಹುದ್ದೆ ಖಾಲಿವೆ. ಕೋಲಾರದಲ್ಲಿ 27, ಶಿವಮೊಗ್ಗದಲ್ಲಿ 33, ಚಿತ್ರದುರ್ಗದಲ್ಲಿ 3, ರಾಮನಗರದಲ್ಲಿ 9, ಚಿಕ್ಕಬಳ್ಳಾಪುರದಲ್ಲಿ 20, ದಾವಣಗೆರೆಯಲ್ಲಿ 37, ತುಮಕೂರದಲ್ಲಿ 36, ಧಾರವಾಡದಲ್ಲಿ 13, ಉತ್ತರ ಕನ್ನಡದಲ್ಲಿ 24, ಗದಗದಲ್ಲಿ 13, ಆಮೇಲೆ ಬೆಳಗಾವಿಯಲ್ಲಿ 39 ಸ್ಥಗಿತ ಕೊಟ್ಟಿದ್ದಾರೆ. 22 ಹುದ್ದೆ ಖಾಲಿವೆ. ಬಾಗಲಕೋಟೆಯಲ್ಲಿ 6 ಹುದ್ದೆ, ವಿಜಯಪುರದಲ್ಲಿ 6, ಚಿಕ್ಕಮಗಳೂರು 28, ಉಡುಪಿಯಲ್ಲಿ 14, ದಕ್ಷಿಣ ಕನ್ನಡದಲ್ಲಿ 34, ಕೊಡಗುದಲ್ಲಿ 23, ಮಂಡ್ಯದಲ್ಲಿ 5, ಹಾಸನದಲ್ಲಿ 17, ಮೈಸೂರಲ್ಲಿ 10, ಚಾಮರಾಜನಗರದಲ್ಲಿ 8, ರಾಯಚೂರದಲ್ಲಿ 33, ಬೀದರ್ದಲ್ಲಿ 29, ಆಮೇಲೆ ಅಂಕಂತ ಕೊಟ್ಟಿದ್ದಾರೆ. ಇಲ್ಲಿ 9 ಹುದ್ದೆ ಖಾಲಿವೆ. ಆಮೇಲೆ ಯಾದಗಿರಿಯಲ್ಲಿ 19, ಇಲ್ಲಿ ಇದೊಂದು ಬೇರೆ ಇದೆ, 74 ಹುದ್ದೆ ಕೊಟ್ಟಿದ್ದಾರೆ. ಆಮೇಲೆ 18, 36, ಈ ರೀತಿ ಟೋಟಲಾಗಿ 660 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಹುದ್ದೆಗಳು ಇಲ್ಲಿ ಟೋಟಲಾಗಿ ಇಲ್ಲಿ ಜಿಲ್ಲೆಗಳ ಪ್ರಕಾರ ಹೆಸರು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಇಲ್ಲಿ ಟೋಟಲಾಗಿ 604 ಹುದ್ದೆ ಖಾಲಿವೆ. ಆಮೇಲೆ ಇಲ್ಲಿ ಗ್ರೇಡ್ 2 ಹುದ್ದೆಗಳು ಕಾರ್ಯದರ್ಶಿ ಪಂಚಾಯಿತಿ ಹುದ್ದೆಗಳು ಇಲ್ಲಿ ಟೋಟಲಾಗಿ ಎಷ್ಟು ಹುದ್ದೆವೆ ಅಂದರೆ 719 ಹುದ್ದೆ ಖಾಲಿವೆ. ಆಮೇಲೆ ಕರ್ನಾಟಕ ಗ್ರಾಮ ಪಂಚಾಯಿತಿ ಎರಡನೇ ವಿಭಾಗದ ಖಾತೆ ಸಹಾಯಕ SDA ಹುದ್ದೆಗಳು ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಹೆಸರು ಕೊಟ್ಟಿದ್ದಾರೆ. ಜಿಲ್ಲೆಗಳ ಹೆಸರು ನೋಡ್ಕೋಬೋದು ಯಾವಿದೆ ಅಂತ. ಲಾಸ್ಟಿಗೆ ಬಂದರೆ ಟೋಟಲಾಗಿ 345 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ, ಇಲ್ಲಿ PUC ಅಥವಾ ಪದವಿ ಪಾಸ್ ಆಗಿರಬೇಕು. ಕರ್ನಾಟಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಾನ್ಯತೆ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರೋದು ಕೊಟ್ಟಿದ್ದಾರೆ. ವಯೋಮಿತಿ ಬಂದ್ಬಿಟ್ಟು ಇದು ಕರ್ನಾಟಕ ಗ್ರಾಮ ಪಂಚಾಯಿತಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಕನಿಷ್ಠ ವಯಸ್ಸು 18 ಆಗಿರಬೇಕು, ಗರಿಷ್ಠ 35 ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಇದ್ದರೂ ಈ ಹುದ್ದೆಗಳನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ನೆಕ್ಸ್ಟ್ ಮಾಡಿದ್ರೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯಿತಿ ನಿಯಮಗಳ ಪ್ರಕಾರ ಇರಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಶುಲ್ಕ ಬಂದ್ಬಿಟ್ಟು ಅರ್ಜಿ ಶುಲ್ಕ ಇರುವುದಿಲ್ಲ. ಆಮೇಲೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ. ಈ ಪ್ರೊಸೆಸ್ ಮೂಲಕ ಆಯ್ಕೆ ಆಗುತ್ತದೆ. ಹಾಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಹೇಗೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಡೇಟ್ ನೋಡಬೇಕಾದ್ರೆ ಇಲ್ಲಿ ನೋಡಿ, ಇನ್ನೂ ಡೇಟ್ ಯಾವುದೇ ರೀತಿ ಡೇಟ್ ಕೊಟ್ಟಿಲ್ಲ, ಅವರು ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಶೀಘ್ರದಲ್ಲಿ ಅಂತ ಕೊಟ್ಟಿದ್ದಾರೆ, ಸದ್ಯದಲ್ಲೇ ಅಪ್ಡೇಟ್ ಆಗುತ್ತೆ ಕೊಟ್ಟಿದ್ದಾರೆ. ಕೊನೆ ದಿನಾಂಕ ಕೂಡ ಅದು ಹಾಗೆ ಇರುತ್ತದೆ, ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಇಲ್ಲಿ ಇವಾಗ ನೇರವಾಗಿ ಆಪ್ಷನ್ ಅಂತ ನೋಟಿಫಿಕೇಶನ್ ನೋಡ್ಕೊಂಡು ಕೊಟ್ಟಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಇದು ಆಪ್ಷನ್ ಅಂತ ನೋಟಿಫಿಕೇಶನ್ ಆಗಿರುತ್ತದೆ. ಕರ್ನಾಟಕ ವಿಧಾನಸಭೆ ಕೊಟ್ಟಿದ್ದಾರೆ. ಇಲ್ಲಿ ಸದಸ್ಯ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಪಂಚಾಯಿತಿ ಅಭಿವೃದ್ಧಿ PDO ಅಧಿಕಾರಿ ಹುದ್ದೆಗಳು
ಸಂಖ್ಯೆ ಎಷ್ಟು ಇವರು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಅಂದರೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾದ ಭರ್ತಿಯಾದ ಮತ್ತು ಪ್ರಸ್ತುತ ಖಾಲಿರುವ ಪಂಚಾಯಿತಿಯ ಅಧಿಕಾರಿ ಅಭಿವೃದ್ಧಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿವೆ ಅಂದರೆ ಇಲ್ಲಿ ಇವು ಮಂಜೂರಾದ ಹುದ್ದೆಗಳು 6,021 ಹುದ್ದೆ ಖಾಲಿವೆ. ಭರ್ತಿಯಾದ ಹುದ್ದೆಗಳು 5,361. ಇನ್ನು ಖಾಲಿ ಇರತಕ್ಕಂಥ ಹುದ್ದೆಗಳು 660 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ PDO ನೇಮಕಾತಿಯ ಅಧಿಸೂಚನೆ ಯಾವಾಗ ಹೊರಡಿಸಿ ಕೊಟ್ಟಿದ್ದಾರೆ ಅಂದರೆ 385 ಹುದ್ದೆ ಅಂತ ಕೊಟ್ಟಿದ್ದಾರೆ. ಪೈಕಿ 150 ಅಂತ ತುಂಬ್ಕೋತೀವಿ ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಕೆಳಗಡೆ ಬಂದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ಖಾಲಿ ಇರುವ ಪ್ರಸ್ತುತ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಗ್ರೇಡ್ ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ ಮಂಜೂರಾದ ಈ ಮೇಲೆ ಹುದ್ದೆಗಳೆಲ್ಲವೂ ಇವು ಮಂಜೂರಾದ ಹುದ್ದೆಗಳಾಗಿರುತ್ತವೆ. ಇವು ಭರ್ತಿಯಾದ ಹುದ್ದೆಗಳು, ಇವು ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. 604, 719, 345 ಈ ರೀತಿ ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಿಲ್ಲಾವರು ಕೆಳಗಡೆ ಕೊಟ್ಟಿದ್ದಾರೆ, ನೋಡ್ಕೋಬೋದು ಅದನ್ನು. ಇಲ್ಲಿ ಇದು PDF ಇದೆ, ಸುಮಾರು 11 ಪೇಜ್ PDF ಇದೆ. ಯಾವ ಜಿಲ್ಲೆ ಎಷ್ಟು ಹುದ್ದೆ ಖಾಲಿ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿನೂ ಡೇಟ್ ಓಪನ್ ಆಗಿಲ್ಲದ ಓಪನ್ ನಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಈ PDF ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ವಿಡಿಯೋಗಳನ್ನ ಕೊಡ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಡು ಅರ್ಜಿ ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಇನ್ನೂ ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಅಥವಾ ಲಿಂಕ್ ಅವ್ರು ಕೆಳಗಡೆ ಕೊಟ್ಟಿಲ್ಲ. ಅದು ಡೇಟ್ ಪ್ರಕಟವಾದ ನಂತರ ಅರ್ಜಿಗಳನ್ನು ಓಪನ್ ಮಾಡ್ತಾರೆ, ಆವಾಗ ಅರ್ಜಿಯನ್ನು ಸಲ್ಲಿಸಬಹುದು. ಆ ಸ್ಟಾರ್ಟ್ ಆದ ಕೂಡ ನಂತರ ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.